ಯಾರು ಮಾತಾಡಬೇಡಿ. ಗಂಗಾಧರೇಶ್ವರ ದೇವಸ್ಥಾನದ ಬಂದಿದ್ದೇನೆ. ಮಲ್ಲ ಕೆರೆ ಇದು ಒಂದು 3-4 ಬಾರಿ ಬಹಳ ಐತಿಹಾಸಿಕವಾದ ಪವಿತ್ರವಾದಂಥ ಸ್ಥಳ. ಎಲ್ಲ ಊರಿನ ದೇವತೆಗಳು ಎಲ್ಲ ದೇವರುಗಳು ಎಲ್ಲ ಬಂದು ಸ್ನಾನ ಮಾಡಿಸಿ ಪೂಜೆ ಮಾಡಿ ನೀರನ್ನು ನನ್ನ ಮನೆಯೂ ಕೂಡ ನಾನು ಗೃಹ ಪ್ರವೇಶ ಮಾಡಿದಾಗ 5 ಕಡೆ ನೀರು ತೆಗೆದುಕೊಳ್ಳೋದು ಕೂಡ ಈ ಕೆರೆ ನೀರು ಕೂಡ ಯಾವಾಗಲೂ ಕೂಡ ತುಂಬಿ ತುಳುಕ್ತಾ ಇರ್ತದೆ. ಮತ್ತು ಎಲ್ಲ ಭಾಳ ಪವಿತ್ರವಾದಂಥ ಕ್ಷೇತ್ರ ಇದೆ. ಸೊ ಭಾಳ ಚೆನ್ನಾಗಿ 25 ವರ್ಷದ ಗಮನಿಸ್ತಾ ಇದ್ದೀನಿ ಈ ಜಾಗನ. ನನಗೆ ಭಾಳ ಈ ಜಾಗಕ್ಕೆ ಬಂದರೆ ಭಾಳ ನೆಮ್ಮದಿ ಸಂತೋಷನೂ ಕೂಡ ಸಿಗ್ತಾ ಇದೆ. ಹಿಂದೆ ಆದರೆ ನಾನು ಸುಮಾರು ಹಿಂದೆ ಎಲ್ಲ ಈ ಭಾಗದಲ್ಲಿ ಸುಮಾರು ಹೆಚ್ಚು ಕಮ್ಮಿ ಒಂದು 35 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದೀವಿ. ಅಕ್ಕಪಕ್ಕೆಲ್ಲ ರೈತರಿಗೆ ಕೂಡ ಆಗಿರ್ತೀವಿ. ಕ್ಯಾನಲ್ ಸಿಸ್ಟಮು, ಇಲ್ಲೊಂದು ಸೋಪಾನ ಒಂದು 2 ಕೋಟಿ ರೂಪಾಯಿ, ಓಡಾಡೋಕ್ಕೆ ಜಾಗ ಟ್ಯಾಂಕ್ ಬಂದು ಒಂದು 2 ಕೋಟಿ ರೂಪಾಯಿ, ಹಿಂಗೆ ವಿವಿಧ ರೀತಿಯಲ್ಲಿ ಇಲ್ಲಿ ಸುಮಾರು ಖರ್ಚು ಮಾಡಿದ್ದೀವಿ. ಗೆಸ್ಟ್ ಹೌಸು ಮತ್ತು ಹಿಂದಿನ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಈಗ ಕೂಡ ನಾನು ಸ್ಥಳೀಯ ಸಮಿತಿಯವರು ಮತ್ತು ನಮ್ಮ ಮಟ್ಟದ ಅಜ್ಜಿಯವರು ಮಾತಾಡಿದ್ದೀವಿ. ಏನು ಅವಶ್ಯಕತೆ ಇದೆ ಅಂತ ನಮಗೆ ಹೇಳಿ ಖಂಡಿತ ಇಲ್ಲಿಗೆ ಒಂದು ಅಭಿವೃದ್ಧಿ ಕೆಲಸಕ್ಕೆ ನನ್ನಿಂದ ಏನಾರು ಆಗಬೇಕು ಅಂತೇಳಿ ಹೊಸದಾಗಿ ಬಂದಿರೋದ್ರಿಂದ ಖಂಡಿತ ಒಂದು ಪ್ರಮಾಣ ವಚನ ಸಂದರ್ಭದಲ್ಲಿ ಹಿಂದೂ ಸಂಪ್ರದಾಯವಾದಿಯಾಗಿ ಕೆಲವೊಂದು ಶಾಸ್ತ್ರೋಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರಿ. ಅದು ಯಾವ ರೀತಿ ಒಂದು ಬಿಜೆಪಿಯವ್ರಿಗಾಗಲಿ ಓವರ್ ಆಲ್ ದೇಶಕ್ಕೆ ಮೆಸೇಜ್ ಸಿಗುತ್ತೆ? ನಮಗೆ ರಾಜಕಾರಣ ಮುಖ್ಯ ಅಲ್ಲ. ಭಕ್ತಂದು ಭಗವಂತನಿಗೂ ವ್ಯವಹಾರ ಮಾಡುತ್ತಾ ದೇವಾಲಯ ಮತ್ತು ಅವರ ಧರ್ಮ. ನನಗೆಲ್ಲ ಧರ್ಮದ ಪೀಠಗಳನ್ನು ಕೂಡ ಕ್ರೈಸ್ತ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧ ಇರ್ಬೋದು, ಹಿಂದೂ ಧರ್ಮ ಎಲ್ಲ ಕೂಡ ನಮ್ಮ ರಾಜ್ಯದಲ್ಲಿ ನಾವು ತಳ್ಳಕ್ಕಾಗ್ತದೆ. ನನ್ನ ಹೆಸರು ಬದಲಾವಣೆ ಮಾಡ್ಕೊಳ್ತೀವಿ. ಧರ್ಮನ ಬಿಡೋಕ್ಕಾಗ್ತದೆ. ನೀವು ಧರ್ಮ ಬಿಟ್ಟು ಧರ್ಮ ಬಿಡೋಕ್ಕಾಗ್ತದೆ. ಯಾವುದೇ ಧರ್ಮ. ಸೊ ಅದು ಒಂದು ಅವಕಾಶ ಸಿಕ್ತಂಥ ಸಂದರ್ಭದಲ್ಲಿ ಎಲ್ಲ ಹೋಗ್ತಾರೆ. ಎಲ್ಲ ಧರ್ಮದವರು ಭೂಮಿ ಪೂಜೆ ಮಾಡ್ತಾರೆ. ಭೂಮಿ ಪೂಜೆ ಮಾಡಿ ಯಾರು ಕರೀತಾರೆ? ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ರಾಜಕಾರಣ ಮಾಡಲಿ, ಕಿವಿ ಚುಚ್ಚಲಿ, ಏನೇ ಒಂದು ಹೆಸರು ಏನೇ ಮಾಡೋದು ಕೂಡ ವಿಕ್ರಯ ಮಾಡಲಿ, ಎಲ್ಲ ಅವರು ಪೀಠದ ನಮಗೆ ನಾವು ಯಾರು ಕೂಡ ಹಂಗೆ ಒಂದು ರಾಜ್ಯಕ್ಕೆ ಇದಕ್ಕಾಗಲಿ ಅಂತೇಳಿ ನಾವು ಒಂದು ಜವಾಬ್ದಾರಿನ ತೆಗೆದುಕೊಂಡ್ರೆ ಎಲ್ಲರೂ ಕೂಡ ಎಲ್ಲರ ಆಶೀರ್ವಾದವನ್ನು ನಾವು ಆ ಕೆಲಸವನ್ನು ನಾವು ಮಾಡಿದ್ದೇವೆ. ಶಿವಲಿಂಗ ಸ್ಥಾಪನೆ ಮಾಡಲಿಕ್ಕೆ ಮುಂದಾಗಿದ್ದೀರಿ? ಏನಿಲ್ಲ, ನನ್ನ ಭಾವನೆ, ನನ್ನ ಭಕ್ತಿ ಈ ಲೋಕ ಕಲ್ಯಾಣಕ್ಕೆ ಜನರಿಗೆ ಒಳ್ಳೆಯದಾಗಲಿ ಅಷ್ಟೇ. ನಮಗೆ ಸಿಕ್ಕಿರುವಂಥ ಅಧಿಕಾರ ಜನರಿಗೆ ಸಂಪೂರ್ಣವಾಗಿ ಒಳ್ಳೆಯದಾಗುತ್ತೆ. ನಿಮಗೆ ಶಾಂತಿ ಮನೆ ಯಾವಾಗಲೂ ಕೂಡ ಎಲ್ಲ ತುಂಬ ತೋರ್ತೀವಿ. ಯಾರು ಮಾತಾಡಬೇಡಿ. ಗಂಗಾಧರೇಶ್ವರ ದೇವಸ್ಥಾನದ ಬಂದಿದ್ದೇನೆ. ಮಲ್ಲ ಕೆರೆ ಇದು ಒಂದು 3-4 ಬಾರಿ ಬಹಳ ಐತಿಹಾಸಿಕವಾದ ಪವಿತ್ರವಾದಂಥ ಸ್ಥಳ. ಎಲ್ಲ ಊರಿನ ದೇವತೆಗಳು ಎಲ್ಲ ದೇವರುಗಳು ಎಲ್ಲ ಬಂದು ಸ್ನಾನ ಮಾಡಿಸಿ ಪೂಜೆ ಮಾಡಿ ನೀರನ್ನು ನನ್ನ ಮನೆಯೂ ಕೂಡ ನಾನು ಗೃಹ ಪ್ರವೇಶ
ಈ ಕೆರೆ ನೀರು ಕೂಡ ಯಾವಾಗಲೂ ಕೂಡ ತುಂಬಿ ತುಳುಕ್ತಾ ಇರ್ತದೆ. ಮತ್ತು ಎಲ್ಲ ಇದು ಭಾಳ ಪವಿತ್ರವಾದಂಥ ಕ್ಷೇತ್ರ ಇದೆ. ಸೊ ಭಾಳ ಚೆನ್ನಾಗಿ 25 ವರ್ಷದ ಗಮನಿಸ್ತಾ ಇದ್ದೀನಿ ಈ ಜಾಗನ. ನನಗೆ ಭಾಳ ಈ ಜಾಗಕ್ಕೆ ಬಂದರೆ ಭಾಳ ನೆಮ್ಮದಿ ಸಂತೋಷ ಕೂಡ ಸಿಗ್ತಾ ಇದೆ. ಹಿಂದೆ ಆದರೆ ನಾನು ಸುಮಾರು ಹಿಂದೆ ಎಲ್ಲ ಈ ಭಾಗದಲ್ಲಿ ಸುಮಾರು ಹೆಚ್ಚು ಕಮ್ಮಿ ಒಂದು 35 ಕೋಟಿ ರೂಪಾಯಿ ವಿವಿಧ ಕಾಮಗಾರಿಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದೀವಿ. ಅಕ್ಕಪಕ್ಕ ಎಲ್ಲ ರೈತರಿಗೆ ಅನುಕೂಲ ಆಗಿರ್ತೀವಿ. ಕ್ಯಾನಲ್ ಸಿಸ್ಟಮ್ಮು, ಇಲ್ಲೊಂದು ಸೋಪಾನ ಒಂದು 20 ಕೋಟಿ ರೂಪಾಯಿ, ಓಡಾಡೋಕ್ಕೆ ಈ ಜಾಗ ಟ್ಯಾಂಕ್ ಬಂದು ಒಂದು 2 ಕೋಟಿ ರೂಪಾಯಿ, ಹಿಂಗೆ ವಿವಿಧ ರೀತಿಯಲ್ಲಿ ಇಲ್ಲಿ ಸುಮಾರು ಖರ್ಚು ಮಾಡಿದ್ದೀವಿ. ಗೆಸ್ಟ್ ಹೌಸು ಮತ್ತು ಇಲ್ಲಿಂದ ಕೂಡ ನಾವು ಮಾಡ್ಕೊಂಡಿದ್ದೀವಿ. ಇದು ಕೂಡ ನಾನು ಸ್ಥಳೀಯ ಸಮಿತಿಯವರು ಮತ್ತು ನಮ್ಮ ಮಟ್ಟದ ಉದ್ಯೋಗವನ್ನು ಮಾತಾಡಿದ್ದೀವಿ. ಸರಿ, ಏನು ಅವಶ್ಯಕತೆ ಇದೆ ಅಂತ ನಮಗೆ ಹೇಳಿ ಖಂಡಿತ ಇಲ್ಲಿಗೆ ಒಂದು ಅಭಿವೃದ್ಧಿ ಕೆಲಸಕ್ಕೆ ನನ್ನಿಂದ ಏನಾರು ಆಗಬೇಕು ಅಂತೇಳಿ ಹೊಸದಾಗಿ ಬಂದಿರೋದ್ರಿಂದ ಖಂಡಿತ ಒಂದು ಕೊಡುಗೆ. ಈ ಜಾಗನ ಪ್ರವಾಸೋದ್ಯಮಕ್ಕೆ ಪ್ರಮಾಣ ಸೇರಿಸಬೇಕು ವಚನ ಅಂತ ಸಂದರ್ಭದಲ್ಲಿ ಸರ್ ಪ್ರಮಾಣ ವಚನ ಸಂದರ್ಭದಲ್ಲಿ ಹಿಂದೂ ಸಂಪ್ರದಾಯವಾದಿಯಾಗಿ ಕೆಲವೊಂದು ಶಾಸ್ತ್ರೋಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರಿ. ಅದು ಯಾವ ರೀತಿ ಒಂದು ಬಿಜೆಪಿಯವ್ರಿಗಾಗಲಿ ಓವರ್ ಆಲ್ ದೇಶಕ್ಕೆ ಮೆಸೇಜ್ ಸಿಗುತ್ತೆ? ನಮಗೆ ರಾಜಕಾರಣ ಮುಖ್ಯ ಅಲ್ಲ. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡುತ್ತಾ ದೇವಾಲಯ ಮತ್ತು ಅವರ ಧರ್ಮ. ನಾವೆಲ್ಲ ಧರ್ಮದ ಪೀಠಗಳನ್ನು ಕೂಡ ಕ್ರೈಸ್ತ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧ ಇರ್ಬೋದು, ಹಿಂದೂ ಧರ್ಮ ಎಲ್ಲ ಕೂಡ ನಮ್ಮ ರಾಜ್ಯದಲ್ಲಿ ನಾವು ತಳ್ಳಕ್ಕಾಗ್ತದೆ. ನನ್ನ ಹೆಸರು ಬದಲಾವಣೆ ಮಾಡ್ಕೋತಾರೆ. ಧರ್ಮನ ಬಿಡೋಕ್ಕಾಗ್ತದೆ. ನೀವು ಧರ್ಮ ಬಿಟ್ಟು ಧರ್ಮ ಬಿಡೋಕ್ಕಾಗ್ತದೆ. ಯಾವುದೇ ಧರ್ಮ. ಸೊ ಅದು ಒಂದು ಅವಕಾಶ ಸಿಕ್ತಂಥ ಸಂದರ್ಭದಲ್ಲಿ ಎಲ್ಲ ಹೋಗ್ತಾರೆ. ಎಲ್ಲ ಧರ್ಮದವರು ಭೂಮಿ ಪೂಜೆ ಮಾಡ್ತಾರೆ. ಭೂಮಿ ಪೂಜೆ ಮಾಡಿ ಯಾರು ಕರೀತಾರೆ? ಈಗ ಪ್ರತಿಯೊಂದು ಮನೆಯಲ್ಲೂ ಕೂಡ ನಾಮಕರಣ ಮಾಡಿ ಕಿವಿ ಚುಚ್ಚಿ ಏನೇ ಒಂದು ಹೆಸರು ಏನೇ ಮಾಡೋದು ಕೂಡ ವಿಕ್ರಯ ಮಾಡಲಿ ಎಲ್ಲ ಅವರು ಪೀಠದಲ್ಲಿ ನಮಗೆ ನಾವು ಯಾರು ಕೂಡ ಹಂಗೆ ಒಂದು ರಾಜ್ಯಕ್ಕೆ ಇದಕ್ಕಾಗಿ ಅಂತೇಳಿ ನಾವು ಒಂದು ಜವಾಬ್ದಾರಿನ ತೆಗೆದುಕೊಂಡು ಎಲ್ಲರಿಗೂ ಕೂಡ ಎಲ್ಲರ ಆಶೀರ್ವಾದ ನಾವು ಆ ಕೆಲಸವನ್ನು ನಾನು ಮಾಡಿದ್ದೇನೆ. ಕೋಟಿ ಶಿವಲಿಂಗ ಸ್ಥಾಪನೆ ಮಾಡ್ಲಿಕ್ಕೆ ಮುಂದಾಗಿದ್ದೀರಿ? ಏನಿಲ್ಲ, ನನ್ನ ಭಾವನೆ, ನನ್ನ ಭಕ್ತಿ ಈ ಲೋಕ ಕಲ್ಯಾಣಕ್ಕೆ ಜನರಿಗೆ ಒಳ್ಳೆಯದಾಗಲಿ ಅಷ್ಟೇ. ನಮಗೆ ಸಿಕ್ಕಿರುವಂಥ ಅಧಿಕಾರ ಜನರಿಗೆ ಸಂಪೂರ್ಣವಾಗಿ ಒಳ್ಳೆಯದಾಗುತ್ತೆ. ಮುಂದೆ ಶಾಂತಿ ಮನೆ ಬೆಳೆದ ಯಾವಾಗಲೂ ಕೂಡ ಎಲ್ಲ ತುಂಬ ತೋರಿಸಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.